ನೆರವೇರಿಸ್ತಾ ಇದ್ದಾರೆ. ನಾವು ಚಪ್ಪಾಳೆಗಳ ಮೂಲಕ ಜೊತೆಯಾಗೋಣ. ಜಯವಾಗಲಿ ಎನ್ನುವಂತಹ ಆಶಯ ನಮ್ಮೆಲ್ಲರದ್ದು ಹೌದು. ಜೊತೆಗೆ ಆತುರಕ್ಕೆ ಒಳಗಾಗದೆ, ಧಾವಂತಕ್ಕೆ ಒಳಗಾಗದೆ, ಧ್ಯಾನಸ್ಥ ಸ್ಥಿತಿಯಿಂದ ಹುಟ್ಟುವಂತಹ ಕಥಾವಸ್ತು, ಅದರಲ್ಲೂ ಈ ಮಣ್ಣಿನ ನೆಲದಿಂದ, ಈ ಮಣ್ಣಿನ ಸೊಗಡನ್ನ ಬೆರೆತು ಬರುವಂತಹ ಕಥಾವಸ್ತು ಚಲನಚಿತ್ರಗಳು ಹಿಂದೆ ಗೆದ್ದಿರುವಂತಹ ಇತಿಹಾಸವನ್ನ ನಾವು ಅತೋರ್ವ ನಾಯಕಿ ಶಾಲಿನಿ, ಹಿರಿಯ ಕಲಾವಿದರಾಗಿ ಸುರೇಶ್ ಬಾಬು, MGR ಸಹ ನಿರ್ದೇಶಕರಾಗಿ ರಾಘವ್, ಖಳನಾಯಕರಾಗಿ ಆನಂದ್, ನಟರಾಗಿ ವಿಶ್ವನಾಥ್ ಸಂಗಪುರ, ರಾಘವ್, ಸುಭಾಷ್, ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಡೈಲಾಗ್ ರೈಟರ್ ಮತ್ತು ಖಳನಾಯಕ ನೀರನ್ ಸೂರ್ಯ, ನಟಿಯರಾಗಿ ಮಧುಶ್ರೀ, ನಟಿ ಮಮತಾ, ರಾಜಲಕ್ಷ್ಮಿ, ನಟ ಹನುಮಂತು, ಸೌಂಡ್ ಇಂಜಿನಿಯರ್ ವಿಜಯ್ ಅವರು, ಹಾಗೆ ಮಲ್ಲಿಕಾರ್ಜುನ್ ಗಂಗಾವತಿ, ಬಸವರಾಜು ಪ್ರಿನ್ಸಿಪಾಲ್ ಹಂಪಿ, ಸುರೇಶ್ ಸ್ವಾಮಿಗಳು ನಟರು, ವಾಟರ್ ಸೂರ್ಯ, ವಾಟರ್ ಕುಮಾರ್, ಕನಾನ್ಸಿ ಸುಬ್ರಹ್ಮಣ್ಯ, ನಟಿ ಲೀಲಾ, ಗೀತಾ ಅವರು ಕೂಡ ಅಭಿನಯಿಸಿದ್ದಾರೆ, ವಾಸುದೇವ್ ಅವರು ಅಭಿನಯಿಸಿದ್ದಾರೆ, ಹೇಮಾವತಿ ಅವರು ಅಭಿನಯಿಸಿದ್ದಾರೆ, ಅಂಕಿತ್, ಮಳವಳ್ಳಿ, ಗಣೇಶ್, ಕಿರಣ್, ಗೌತಮ್, ವೆಂಕಟೇಶ್, ವಿಜಿ, ಸ್ವಾಮಿ, ಹಾಗೆ ಮಂಜೂರು, ಮಹೇಶ್ ಅವರು, ದುರ್ಗಾ ಅವರು, ಮುನ್ನಾ ಅವರು, ಪಾರ್ಲರ್ ಮಂಜು. ಸೊ ಅದು ಹಳ್ಳಿಯಲ್ಲಿ ಒಬ್ಬಳನ್ನ ಮೀಟ್ ಮಾಡ್ತಾರೆ, ಇನ್ನೊಬ್ಳು ಆಚೆಯಿಂದ ಬರ್ತಾರೆ, ಬೆಂಗಳೂರಿಂದ ವಿಲೇಜ್ ಬರ್ತಾರೆ ಓದಬೇಕು ಅಂತ. ಸೊ ಇದು ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ಫ್ಯಾಮಿಲಿಗೆ ಎಂಟರ್ಟೈನ್ಮೆಂಟ್ ಕೊಡುವಂಥದ್ದು. ಇನ್ನು ಹೇಳ್ಬೇಕಂದ್ರೆ ಒಂದು ತಂದೆ ಟೈಟಲ್ ಅಲ್ಲಿ ಇರೋ ಥರನೇ ತಂದೆ ಮತ್ತೆ ಮಗಂದು ಒಂದು ಒಳ್ಳೆ ಸ್ಟೋರಿ ಇದು. ದಯವಿಟ್ಟು ಇದು ನನ್ನ ಫಸ್ಟ್ ಹೆಜ್ಜೆ, ನಂದು ನನ್ನ ತಾಯಿದು. ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೋರ್ಕೊಂತೀನಿ. ಬೇರೆ ಯಾರು ಆರ್ಟಿಸ್ಟ್ಗಳ? ನಾನು, ನನ್ನ ತಾಯಿ, ಜೊತೆಗೆ ನಮ್ಮ ಅಣ್ಣ ತುಂಬಾ ಕಷ್ಟಪಟ್ಟು ಇಲ್ಲಿ ತನಕ ಹೆಜ್ಜೆ ಇಟ್ಟಿದ್ದೀವಿ. ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇರ್ಬೋದು, ಮೋಸ ಆಗಿರೋದು ಇರ್ಬೋದು, ಎಲ್ಲ ಆಗಿರೋದು ಇರ್ಬೋದು. ಸೊ ಇದೊಂದು ಸಕ್ಸಸ್ ಇದು ನನಗೆ ಆಗಲಿ, ನಮ್ಮ ತಂದೆಗೆ ಆಗಲಿ. ಹೆಚ್ಚಾಗಿ ಹೇಳ್ಬೇಕಂದ್ರೆ ನಮ್ಮ ತಾಯಿಗೆ ಇದೊಂದು ದೊಡ್ಡ ಸಕ್ಸಸ್. ಚಿಕ್ಕ ವಯಸ್ಸಿಂದ ಆಸೆ ಪಟ್ಟು ಬಂದಿರೋರು, ಕನಸುಗಳು ಕಟ್ಕೊಂಡ್ ಬಂದಿರೋರು, ಇವೆಲ್ಲ ಆಶೀರ್ವಾದ ಮಾಡ್ಬೇಕಂತ ನಾನು ತುಂಬಾ ಬೇಡ್ಕೊಂತೀನಿ. ಈಗೀಗ ಹೆಜ್ಜೆ ಬರ್ತಾ ಇದ್ದೀನಿ. ಹೇಳ್ದಂಗೆ ನೀವು ಎಲ್ಲರೂ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ದಯವಿಟ್ಟು ಪ್ರೈವಸಿ ಮಾಡಬೇಡಿ. ಇನ್ನ ಬೆಳೀತಿದ್ದೀವಿ, ಬೆಳ್ಬಿಟ್ ಮೇಲೆ ಮಾಡಿದ್ರೆ ಏನೋ ತೊಂದರೆ ಇಲ್ಲ. ನಾವು ಹೊಟ್ಟೆ ಪಾರೇನೋ ಮಾಡ್ತಾ ಇದೀವಿ, ಇವಾಗ ಬೆಳೀತಿದ್ದೀವಿ. ದಯವಿಟ್ಟು ಕಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಬಂದಿದ್ದೀವಿ. ಎಷ್ಟೊಂದು ಚಾಲೆಂಜ್ ಆಗ್ಲಿ, ಮಾತುಗಳಾಗ್ಲಿ, ನೀನ್ ಇಲ್ಲಿ ಬಂದಾಗ ಚಪ್ಪಲಿ ಕೂಡ ಇರಲ್ಲ, ಮಾರ್ಕೊಂಡ್ಬಿಟ್ಟಿರ್ತೀಯ ಅಂದ್ರು. ನಮ್ಮ ಅಮ್ಮಗೆ ನಾನು 7,000 ಕೊಟ್ಟು ಚಪ್ಪಲಿ ಕೊಡ್ಸಿದೀನಿ ಇವತ್ತು ಹಾಕೋ ಬರಕ್ಕೆ. ಹಾಗೆ ತುಂಬಾ ಕಷ್ಟ ಪಟ್ಟಿದ್ದೀವಿ. ನಮ್ಮ ಸ್ಟುಡಿಯೋ ನಮ್ಮ ಸುಧಾಕರ್ ಸರ್ ಆಗ್ಲಿ, ವಿಜಯ್ ಸರ್ ಆಗ್ಲಿ ನನ್ನ ಜೊತೆ ಯಾವಾಗ್ಲೂ ಇದ್ರು. ಇಲ್ಲಿ ನೀವೇನ್ ನೋಡಿದ್ರಿ ಸಕ್ಸಸ್, ಕಷ್ಟ ನಾವು ಪಟ್ಟಿದ್ ನಮ್ಗ್ ಗೊತ್ತು. ತುಂಬಾ ಕಷ್ಟ ಪಟ್ಟಿದ್ದೀವಿ. ಜನರು ಎಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ಏನ್ ಬರುತ್ತೆ ಅದೇ ಸಕ್ಸಸ್, ಅದನ್ನೇ ನೀವು ನೋಡಿ ಜಡ್ಜ್ ಮಾಡ್ತೀರಾ. ಕಷ್ಟಪಟ್ಟಿರೋ ನಮ್ಗ್ ಗೊತ್ತು. ಅವ್ರಿಬ್ರು ನಿಜ ನಾನು ತುಂಬಾ ಕ್ಲೋಸು. ಡೈಲಿ ಸ್ಟುಡಿಯೋ ಹೋದಾಗ ಅವ್ರ ಜೊತೆನೇ ಇರ್ತಿದ್ದೆ. ಅವರು ನಾವೆಲ್ಲ ಸೇರಿ ಇವಾಗ ನೀವೇನ್ ನೋಡಿದ್ರಿ ಅದನ್ನ ಸಕ್ಸಸ್ ಆಗಿ ಮಾಡ್ಕೊಟ್ಟಿದ್ದಾರೆ. ನನ್ನ ಜೊತೆ ಯಾವಾಗ ನನ್ನ ತಾಯಿ ಇರ್ತಾ ಇದ್ರು. ಬೆಳಗ್ಗೆ ನಾಷ್ಟ ಆಗ್ಲಿ, ಊಟ ಆಗ್ಲಿ ಬಿಟ್ಟು ಹೋಗ್ಬಿಟ್ಟು ಸ್ಟುಡಿಯೋ ಕುತ್ಕೊಂಡು ಕೆಲಸ ಮಾಡ್ತಿದ್ರಿ. ಕಷ್ಟಪಟ್ಟಿದ್ದೀರಿ ತುಂಬಾ. ಹೇಳಕ್ ಹೋದ್ರೆ ಇನ್ನ ಕುಯ್ತಾನೆ ಇರ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಅಲ್ಲ, ಬೇರೆ ಆರ್ಟಿಸ್ಟ್ಗಳು ಯಾರು ಇದ್ದಾರಣ್ಣ? ಮನೋ ಬೇರೆ ಕಲಾವಿದರು ಯಾರು ಇದ್ದಾರೆ? ಬೇರೆ ಕಲಾವಿದರು ಯಾರು ಇದ್ದಾರೆ ಸರ್? ನಮ್ಮ ತಂದೆ ಇಲ್ಲೇ ಇದ್ದಾರೆ. ನನಗೆ ರಿಯಲ್ ಆಗಿ ಹೇಳ್ಬೋದು, ನನ್ನ ತಂದೆ ಇಲ್ಲ. ತುಂಬಾ ಸೀನಿಯರ್ ಆಕ್ಟರು, ನನ್ನ ಜೊತೆ ತುಂಬಾ ಕ್ಲೋಸ್ ಆಗಿರ್ತಾರೆ. ಸಿನಿಮಾಲಿ ನಮ್ಮ ತಾಯಿ ಅಲ್ಲಿದ್ದಾರೆ. ಅವರು ರಾಜಲಕ್ಷ್ಮಿ ಮೇಡಮ್ ಅವರು, ನಾವು ಅವರೆಲ್ಲ ಜೊತೆಗೆ ಇರ್ತಿದ್ವಿ ಶೂಟಿಂಗ್ ಅಲ್ಲಿ ಒಂದು 50 ದಿನ. ಪಳ್ಳಿಯವರು ಅವರು ಹಿಂದೆ ಕೂತಿದ್ದಾರೆ, ಬ್ಯಾಕ್ ಬೆಂಚ್ ಸ್ಟೂಡೆಂಟ್ಸ್ ಅವರೆಲ್ಲ.
ಸೊ ಮ್ಯಾಕ್ಸಿಮಮ್ ಬಂದಿದ್ದಾರೆ. ಹೀರೋಯಿನ್ ಬರ್ತಿದ್ದಾರೆ, ಬಟ್ ಅವ್ರಿಗೆ ಟ್ರಾಫಿಕ್ ಅಲ್ಲಿ ಕಚ್ಕೊಂಡ್ಬಿಟ್ಟಿದಾರಂತೆ. ನೆಲಮಂಗಲಲ್ಲಿ ಬರಕ್ಕಾಗಿಲ್ಲ ಅಂತ ಈಗ ಫೋನ್ ಮಾಡಿದ್ರು, ಬರ್ತಿದಾರಂತೆ ಕೊಡ್ನಲ್ಲಿ. ಎಲ್ಲ ಆದ್ಮೇಲೆ ಬರ್ತಾರೆ. ಎಲ್ಲ ಆಗ್ಬಿಟ್ಮೇಲೆ ಬರ್ತಾರೆ. ಬರಲಿ ಬಿಡಿ, ಒಳ್ಳೇದೇ. ಅಲ್ಲಿಂದ ಬಂದು ಅವನು ನಾನಿದ್ದೀನಿ ಇರು ಮಮ್ಮಿ ಅಂತ ಹೇಳಿ ನಮ್ಮ ಚಿಕ್ಕ ಮಗ, ನಮ್ಮ ದೊಡ್ಡ ಮಗ, ನನ್ನ ಸೊಸೆ ಎಲ್ಲ ಸೇರಿ ಧೈರ್ಯ ಕೊಟ್ಟು ನಿಂತು ಅವರೇ ಎಲ್ಲ ವಾಯ್ಸೆಲ್ಲ ಕೊಟ್ಟಿರೋದು. ನಮ್ಮ ಸೊಸೆನೇ ವಾಯ್ಸ್ ಕೊಟ್ಟಿರೋದು ಇದಕ್ಕೆ ಫಿಲಮ್ಗೆ, ಹೀರೋಯಿನಿಗೆ. ಮತ್ತೆ ಎರಡನೇ ಹೀರೋಯಿನಿಗೆ ನಮ್ಮ ಚಿಕ್ಕ ಮಗನ ಲವರ್ ಕೊಟ್ಟಿರೋದು. ಅವಳು ಲವರ್ ಅಂದ್ರೆ ಮದುವೆ ಮಾಡ್ತೀನಿ ಅಲ್ಲೇ ಕೂತಿದ್ದಾಳೆ, ಈಗ ಬಂದಿದ್ದಾಳೆ ಕಳ್ಳಿ, ಬಾ ಮಾಡ್ತೀನಿ, ಅವಳು ವಾಯ್ಸ್ ಕೊಟ್ಟಿದ್ದಾರೆ. ಆಮೇಲೆ ನನ್ನ ಫ್ರೆಂಡ್ ಅಲ್ಲೊಬ್ಳಿದ್ದಾಳೆ, ಅವರು ವಾಯ್ಸ್ ಕೊಟ್ಟಿದ್ದಾರೆ. ತುಂಬಾ ಜನ ಬಂದಿಲ್ಲ, ಮಿಸ್ ಆಗಿದ್ದಾರೆ. ದಯವಿಟ್ಟು ಸಂಸ್ಬಿಡಿ, ಇನ್ನು ತಪ್ಪು ಮಾತಾಡಿದ್ರೆ ಸಂಸ್ಬಿಡಿ. ಅವ್ರು ಬಂದು ಒಂದೆರಡು ಮಾತಾಡ್ಬೇಕು ನಮ್ಮ ಬಗ್ಗೆ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲ ಇದು ಮನೋಹರ್ ಕೂಡ ಸಿನಿಮಾ ಬಗ್ಗೆ ಮಾತಾಡಲಿ ಒಂಚೂರು. ಸಿನಿಮಾ ಬಗ್ಗೆ ಜನಕಾ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಹೇಳ್ದಂಗೆ ಅದೊಂದು ಕ್ಯೂಟ್ ಸ್ಟೋರಿ. ತಂದೆ ಮತ್ತೆ ಮಗಂದು ಬಾಂಡಿಂಗ್ ಸ್ಟೋರಿ. ತಂದೆಗೆ ಒಂದು ಆಸೆ ಇರುತ್ತೆ ಮಗನ್ನ ಇಲ್ಲಿ ತಗೊಂಡು ಹೋಗ್ಬೇಕು ಅಂತ, ಬಟ್ ಅಲ್ಲಿ ಊರಲ್ಲಿ ಹಳ್ಳಿಯಲ್ಲಿ ಆಗೋ ಬೇರೆಗಳೇ ಆಗುತ್ತೆ. ಸೊ ತಂದೆ ಆಸೆ, ಮಗನ್ಗೆ ಆಸೆ, ತಂದೆಗೆ ಡ್ರೀಮ್ ಫುಲ್ಫಿಲ್ ಮಾಡ್ಬೇಕಂತ ಮಗ ಕಷ್ಟಪಡೋದಾಗ್ಲಿ, ತಂದೆ ಮಗನಿಗೆ ಮುಂದೆ ತರ್ಬೇಕಂತ ಅವನ್ ಕಷ್ಟಪಡೋದಾಗ್ಲಿ, ಒಂದು ಕಷ್ಟಪಡೋದು ಇಬ್ರದ್ದು ಬಾಂಡಿಂಗ್ ಸ್ಟೋರಿ ಅದು. ಸೊ ಎಂಡ್ ಅಲ್ಲಿ ಸ್ವಲ್ಪ ಸಸ್ಪೆನ್ಸ್ ಇದೆ, ಥ್ರಿಲ್ಲಿಂಗ್ ಇದೆ, ಫೈಟ್ ಇದೆ, ನಿಮ್ ನೋಡ್ದಂಗೆ ಇಬ್ರು ಹೀರೋಯಿನ್ ಇದ್ದಾರೆ, ರೊಮ್ಯಾನ್ಸ್ ಇದೆ. ಸೊ ಹೇಳ್ಬೇಕಂದ್ರೆ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸ್ಟೋರಿ ಇದು. ಸೊ ಮ್ಯಾಕ್ಸಿಮಮ್ ಹೇಳ್ಬೇಕಂದ್ರೆ ಅಪ್ಪ ಮತ್ತೆ ಮಗಂದು ಸ್ಟೋರಿನೇ ಹೋಗುತ್ತೆ ಇದು. ಅವ್ರಿಬ್ರದ್ದು ಬಾಂಡಿಂಗ್ ಆಗ್ಲಿ, ಅವರಿಬ್ರು ಪ್ರೀತಿ ಆಗ್ಲಿ, ಅವರಿಬ್ರು ಎಷ್ಟು ಚೆನ್ನಾಗಿರ್ತಾರೆ. ಜೊತೆಗೆ ನಮ್ಮ ತಾಯಿ ಇರ್ತಾರೆ ಫಿಲಮ್ ಅಲ್ಲಿ, ಮನೆಯಲ್ಲಿ ಆಗ್ಲಿ ತಂದೆ ಜೊತೆ ಎಲ್ಲ ಇರ್ತಾರೆ. ಸೊ ಹೇಳ್ಬೇಕಂದ್ರೆ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ತಂದೆ ಮತ್ತೆ ಮಗದು ಮೇನ್ ಬಾಂಡಿಂಗ್ ಸ್ಟೋರಿ ಇದು. ಒಂದು ಹಳ್ಳಿಯಲ್ಲಿ ನಡೆಯೋ ಸ್ಟೋರಿ ಇದು. ಸಣ್ಣ ಸಣ್ಣ ಕಲಾವಿದರು, ಅದ್ಭುತವಾದಂತಹ ಹಾಡುಗಳು, ಅದ್ಭುತವಾದ ಸಂಭಾಷಣೆ ಎಲ್ಲ ಇರುತ್ತೆ. ಅದೇ ರೀತಿ ನಾವು ಒಂದು ಸಿನಿಮಾ ಮಾಡ್ಬೇಕಂದ್ರೆ, ನಾವು ಸಿನಿಮಾ ಮಾಡಿದ್ರೆ ಜನ ಬನ್ನಿ ಅಂತ ಯಾರು ಬರಲ್ಲ. ಕಥೆ ಚೆನ್ನಾಗಿರ್ಬೇಕು, ಕಲಾವಿದರು ನೋಡಕ್ಕೆ ಚೆನ್ನಾಗಿರ್ಬೇಕು, ಹಾಡುಗಳು ಕೇಳಕ್ಕೆ ಚೆನ್ನಾಗಿರ್ಬೇಕು. ಆ ಕಾಲದಲ್ಲಿ SP ರೋಡ್ನಲ್ಲಿ ಕ್ಯಾಸೆಟ್ಗೋಸ್ಕರ ಕ್ಯೂలో ನಿಂತ್ಕೊಡೋದು. ಹಂಸಲೇಖ ಹಾಡುಗಳು, ರವಿಚಂದ್ರನ್ ಹಾಡುಗಳು ಯಾವುದು ರಿಲೀಸ್ ಆದ್ರೆ ಕ್ಯೂ ಇರೋದು ಕ್ಯಾಸೆಟ್ ತಗೊಳಕ್ಕೆ. ಇವಾಗ ಕ್ಯಾಸೆಟ್ ಕೊಟ್ಟು ಯಾರು ತಗೊಳ್ತೀರಾ? ಯಾರು ತಗೊಳ್ಳಲ್ಲ. ಯಾಕಂದ್ರೆ ಟೇಪ್ ರೆಕಾರ್ಡ್ ಮಿಸ್ ಆಗ್ತೀವಿ, CD ಕೊಡ್ತಂತ ಅದು ಯೂಸ್ ಮಾಡ್ತಾ ಇಲ್ಲ ನಾವು. ಇನ್ನು ಮೊಬೈಲಲ್ಲಿ ಇದ್ರೆ ಕಲಿಸ್ಬಿಡಿ, ನೋಡ್ತಾ ಕೇಳ್ತೀವಿ ಅಂತ ನೋಡಿತು ಅಂತ ಹೇಳುವಂತ ಪರಿಸ್ಥಿತಿ ಬಂತು. ಅಂದ್ರೆ ಆ ಕಾಲದ ಹಾಡುಗಳು ತೆಲುಗು ಆಗ್ಬೋದು, ತಮಿಳು ಆಗ್ಬೋದು, ಹಿಂದಿ ಆಗ್ಬೋದು, ಈ ಕಾಲದಲ್ಲಿ ಬರ್ತಾ ಇಲ್ಲ. ಹಿಂದಿ ಫೀಲ್ಡ್ ಸತ್ತೋಯ್ತು ಟೋಟಲ್ ಆಗಿ ಹೇಳ್ಬೇಕಂದ್ರೆ. ಈ 10 ವರ್ಷದ ಹಿಂದೆ ಈ ಇತ್ತೀಚೆಗೆ ನಾವು ನೋಡುವಾಗ ಒಂದು ಹಾಡನ್ನು ಕೇಳುವಂತ ಪರಿಸ್ಥಿತಿ ಇಲ್ಲ. ಅದ ಹಿಂದೆ ನಾವು ನೋಡುವಾಗ ಒಂದೊಂದು ಚಿತ್ರದ ಹಾಡು, ರಾಜೇಶ್ ಖನ್ನಾ ಅವ್ರದ್ದು ಆಗ್ಬೋದು, ಅಮೀರ್ ಖಾನ್ ಅವ್ರದ್ದು ಆಗ್ಬೋದು, ಶಾರುಖ್ ಖಾನ್ ಆಗ್ಬೋದು, ಈ ತರ ಒಬ್ಬೊಬ್ಬ ಹೀರೋ ನಾವು ತಗೊಳ್ಳುವಾಗ, ನಿದ್ರೆ ಮಾಡುವಾಗ ನಾವು ಆ ಹಾಡುಗಳ ಕಡೆ ನಾವು ನಿದ್ರೆ ಮಾಡ್ತಾ ಇರ್ತೀವಿ, ನಿದ್ರದಲ್ಲಿಯೂ ಆ ಹಾಡುಗಳನ್ನ ನಾವು ಗುರುಸ್ತಾ ಇರ್ತೀವಿ ನಾವು. ಅದೇ ರೀತಿ ಹಂಸಲೇಖ ರವಿಚಂದ್ರ ಅವರು ಒಂದು ಚರಿತ್ರೆ ಸೃಷ್ಟಿ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಇವತ್ತು FM ಏನು ಆನ್ ಮಾಡಿದ್ರು ಅವ್ರ ಹಾಡುಗಳು ಜಾಸ್ತಿ ಬರುತ್ತೆ. ಸ್ವಲ್ಪ ಹಿಂದೆ ಹೋದ್ರೆ ಅಣ್ಣವ್ರ ಹಾಡುಗಳು, ಹಂಗೆ ವಿಷ್ಣುವರ್ಧನ್ ಹಾಡುಗಳು, ಈ ತರ ಇರುತ್ತೆ. ಇವಾಗ ಯಾರು ಆ ರೀತಿ ಕಷ್ಟಪಡ್ತಾ ಇದ್ದಾರೆ? ಡೌಟ್ ಆಗತ್ತೆ. ಏನೋ ಹಾಡು ಬರಿತಾ ಇದೀವಿ, ಏನೋ ಹಾಡು ಕಂಪೋಸ್ ಮಾಡ್ತಾ ಇದೀವಿ, ಏನೋ ಹಾಡ್ತಾ ಇದೀವಿ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು. ಜನಗಳ ಬೈಕೊಂಡು ಪ್ರಯೋಜನ ಇಲ್ಲ. ಒಳ್ಳೆ ಸಿನಿಮಾ ನೋಡ್ತಾ ಇದ್ದಾರಲ್ವಾ? ಕಾಂತಾರ ಯಾಕೆ ಮಾಡಿದ್ದಾರೆ? ಸಿನಿಮಾನಲ್ಲಿ ಏನೋ ಇದೆ ಅಂತ ನೋಡಿದ್ದಾರೆ. ರಿಷಬ್ ಶೆಟ್ಟಿ ಬಂದು 2 ವಾರ ಯಾರು ಬಂದಿಲ್ಲ, 3ನೇ ವಾರ ಸಿನಿಮಾ ಪಿಕಪ್ ಆಯಿತು. ಆ ಸಂಸ್ಥೆ ಒಂದು ಗೌರವ ಇದೆ, ಹೊಂಬಾಳಿಗೆ ಸಂಸ್ಥೆ ಒಂದು ಗೌರವ ಇದೆ.
ಆದ್ರೂ ಅವ್ರು 2 ವಾರ ಕಾದಿದ್ದಾರೆ. ಆಮೇಲೆ ಅದು 12 ವರ್ಷ ಅಲ್ಲ, 100 ಡೇಸ್ ಅಲ್ಲ, ಕೋಟಿ ಸಂಪಾದನೆ ಮಾಡಿದ್ರು. ಏನೋ ಒಂದು ಇಷ್ಟ ಆಗ್ಬೇಕು ನಮಗೆ ಸಿನಿಮಾದಲ್ಲಿ, ಇಷ್ಟಪಡ್ಬೇಕು. ಅವಾಗ ಕಷ್ಟಪಡ್ಬೇಕು ನಾವು. ಅವ್ರು ಇಷ್ಟ ಬಂದ್ರೆ ಮಾಡಬೇಕಂದ್ರೆ ನಾವು ಕಷ್ಟಪಟ್ಟು ಇದು ಪಬ್ಲಿಸಿಟಿ ಮಾಡಿ ಈ ಥರ ಸಿನಿಮಾ ಇದೆ ನನಗೆ ಗೊತ್ತಾದ್ರೇ ಜನ ಬರೋದು. ಇವಾಗ ಇಲ್ಲಾಂದ್ರೆ ನೀವು ಏನು ಕಷ್ಟಪಟ್ಟಿದ್ದೀರ ಅಂತ ಹೇಳಿದ್ರಲ್ವಾ, ಅದು ಯಾವುದೂ ನಮಗೆ ಪ್ರಯೋಜನ ಆಗಲ್ಲ. ಅದರಿಂದ ನೀವು ಫಸ್ಟ್ ಟೈಮ್ ನೀವು ಲಾಸ್ಟ್ ಟೈಮ್ ಕಾಣುವಾಗ ಹೇಳಿದ್ರಿ ನನ್ನ ಮಗನಿಗೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ, ಒಳ್ಳೆದಮ್ಮ ಸಿನಿಮಾ ಮಾಡಿ ಅಂತ ನಾನು ವಿಶ್ ಮಾಡಿದ್ದೀನಿ. ನನ್ನ ವಿಶ್ ನಿಜ ಆಯಿತು. ಸಿನಿಮಾ ಮಾಡಿದಿರ, ಸಂತೋಷ. ಸಕ್ಸಸ್ ಆಗ್ಬೇಕಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಸಕ್ಸಸ್ ಆಗಲಿ. ಸಕ್ಸಸ್ ಆದ್ರೂ ನಮ್ಮನ್ನೆಲ್ಲ ಕರೆದು ಇದೇ ರೀತಿ ಮಾತಾಡಿಸಿ ಕಷ್ಟಪಟ್ಟು ಜನಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಅಂತ ತಿಳಿಸ್ತಾ, ಈಗ ಜನಕ ಪ್ರೇಮ ಮೇಡಮ್ ಅವರ ಪುತ್ರ ಪ್ರೇಮದಿಂದ ಜನಿಸಿರುವ ಈ ಸಿನಿಮಾ ಜನಕ ಯಶಸ್ವಿಯಾಗಲಿ. ತಾಯಿ ಪ್ರೇಮ ಏನು ಅನ್ನೋದು ಈ ಒಂದು ಜನಕ ಸಿನಿಮಾದಿಂದ ಇನ್ನೂ ಹೆಚ್ಚಿನ ಜನರಿಗೆ ತಲುಪಲಿ ಅಂತ ಆಶಿಸ್ತಾ, ಒಟ್ಟಿನಲ್ಲಿ ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ಇನ್ನೊಬ್ಬ ಒಳ್ಳೆ ಹೀರೋ ಸಿಗುವ ಎಲ್ಲ ಲಕ್ಷಣಗಳು ಕೂಡ ಹೀರೋ ಕಾಣ್ತಾ ಇದೆ. ಬಲು ಸ್ಕ್ರೀನ್ ಮೇಲೆ ಈ ಹುಡುಗನ ಹಾವಭಾವ ನೋಡ್ತಾ ಇದ್ರೆ ನಿಜಕ್ಕೂ ಒಂದು ಒಳ್ಳೆ ಹೀರೋ ನಮ್ಮ ಕನ್ನಡ ಚಲನಚಿತ್ರಕ್ಕೆ ಉದಯ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆ ಲಕ್ಷಣಗಳೆಲ್ಲ ಇದೆ ನಿನ್ನಲ್ಲಿ. ಆಲ್ ದ ಬೆಸ್ಟ್. ಹಾಗೆ ನನ್ನ ಮತ್ತೊಬ್ಬ ಗೆಳೆಯ ಸುರೇಶ್ ಬಾಬು ಒಂದು ಉತ್ತಮ ಪಾತ್ರವನ್ನು ನಿರ್ವಹಿಸಿದ್ದಾರೆ, ಅವರು ಕೂಡ ಯಶಸ್ವಿಯಾಗಲಿ. ಮತ್ತು ರಾಜೇಶ್ವರಿ ಹೀರೋ ತಾಯಿಯಾಗಿ ಪಾತ್ರ ಮಾಡಿದವರು ಕೂಡ ಯಶಸ್ವಿಯಾಗಲಿ. ಜೊತೆಗೆ ರಿಲೀಸ್ ಮಾಡೋದು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಜನಗಳಿಗೆ ಏನು ಚೀಟ ಇದೆ ಒಂದು ಸಿನಿಮಾ ನೋಡೋದಕ್ಕೆ, ಜನಗಳನ್ನ ಅಲ್ಲೆಲ್ಲರೂ ಕೊಡ್ಬೇಕಲ್ಲ. ಈ ತರ ಒಂದು ಜನಕ ಸಿನಿಮಾ ಮಾಡ್ತಾ ಇದ್ರು, ಬಂದು ರಿಲೀಸ್ ಮಾಡಿ ಅಂತ ಕೇಳ್ಕೊಂಡಾಗ ಒಬ್ಬ ದೊಡ್ಡ ನಟ ಅಥವಾ ನಿರ್ದೇಶಕ ಬಂದು ಸಿನಿಮಾ ಟ್ರೈಲರ್ ರಿಲೀಸ್ ಮಾಡಿದ್ರೆ ಜನಗಳ ಇಂಟ್ರೆಸ್ಟ್ ಇರುತ್ತೆ. ಏನೋ ಇರ್ಬೋದಪ್ಪ, ದೊಡ್ಡ ಆರ್ಟಿಸ್ಟ್ ಬಂದು ಸಿನಿಮಾ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ, ಪೋಸ್ಟರ್ ರಿಲೀಸ್ ಮಾಡಿದ್ರೆ ಹೋಗಿ ನೋಡ್ಬೇಕು ಅನ್ನೋ ಆಸೆ ಇರ್ತದೆ, ಬಂದು ನೋಡ್ತಾರೆ. ಅದ್ರ ಜೊತೆಗೆ ಇವತ್ತು ಸಿನಿಮಾ ತಯಾರು ಮಾಡೋದು ಎಷ್ಟು ಕಷ್ಟನೋ ಪ್ರಮೋಟ್ ಮಾಡೋದು ಕೂಡ ಅಷ್ಟೇ ಕಷ್ಟ ಇದೆ. ಈ ಸೋಷಿಯಲ್ ಮೀಡಿಯಾಗಳು ಒಂದು ರೀತಿ ಸಿನಿಮಾಗಳಿಗೆ ಬೂಸ್ಟರ್ ಡೋಸ್ ಕೊಟ್ರೆ ಇನ್ನೊಂದು ರೀತಿ ಆತ್ಮಹತ್ಯೆ ಮಾಡ್ತೇವೆ ಅವು ಸೋಷಿಯಲ್ ಮೀಡಿಯಾ ಕೂಡ. ಯಾವ್ದೋ ಮೇಲೆ ಯಾವ್ದೋ ಮೇಲೆ ದೇಶಕ್ಕೆ ಒಳ್ಳೆ ಸಿನಿಮಾ ಕೂಡ ಒಂದೊಂದು ಲೈನ್ ಏನಾದ್ರು ಟ್ರೋಲ್ ಮಾಡಿಬಿಟ್ರೆ ಆ ಸಿನಿಮಾ ಕತ್ತಿಸ್ಕೋಬಹುದು ಹಾಗೇನೆ. ಸೊ ಇದೆಲ್ಲ ಹಲವಾರು ಕಾರಣಗಳಿದ್ದಾವೆ. ಇವತ್ತು ಹೀರೋ ಮಾತಾಡುವಾಗ ಬಹಳ ಕಷ್ಟಪಟ್ಟಿದ್ದೀವಿ, ನಿಜವಾಗ್ಲೂ ಕಷ್ಟಪಡಲೇಬೇಕು. ಸಿನಿಮಾ ಮಾಡ್ಬೇಕಂದ್ರೆ ಸುಖವಾಗಿ ಅದು ಮಾಡೋದಕ್ಕಾಗೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಒಂದು ಸಿನಿಮಾ ಶೂಟಿಂಗ್ ಮಾಡ್ಬಿಡ್ಬೋದು ಬಹಳ ಈಸಿಯಾಗಿ, ನಮ್ದೇ ಆದ ಒಂದು ಲಿಮಿಟ್ಸ್ ಅಲ್ಲಿ ಮಾಡ್ಬೋದು. ಆದ್ರೆ ಅದನ್ನ ರಿಲೀಸ್ ಮಾಡೋ ಸೆನ್ಸಾರ್ ಮಾಡಿ ರಿಲೀಸ್ ಮಾಡೋದು ಅಷ್ಟೇ ಕಷ್ಟ ಇದೆ. ಪ್ರಮೋಷನ್ ಅಂತೂ ಇನ್ನೂ ಕಷ್ಟ ಇದೆ. ಇಲ್ಲೆಲ್ಲ ಕಷ್ಟಗಳ ನಡುವೆ ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿ ಇವತ್ತು ಆಡಿಯೋ ರಿಲೀಸ್ ತಂದಿರೋದು ಎ ಪ್ರೇಮ ಅವರ ಒಂದು ನಿಜವಾದ ಪುತ್ರ ಪ್ರೇಮ ಅಂತ ಹೇಳೋದು ತಪ್ಪಾಗಲಾರದು. ಈ ಸಿನಿಮಾ ಸಕ್ಸಸ್ ಅನ್ನ ಕಾಣಿ. ಈಗಾಗಲೇ ಮನು ಹೇಳ್ತಾ ಇದ್ರು, ನಾನು ತುಂಬಾ ಕಷ್ಟಪಟ್ಟು, ನಿಜವಾದ ಕಷ್ಟಪಟ್ಟಿದ್ದೀರಾ, ಆದ್ರೆ ಸಿನಿಮಾ ಮಾಡೋದು ಕಷ್ಟಪಟ್ಟಿದ್ದೀರಾ, ಅದು ದುಡ್ಡಿನ ಕಷ್ಟ ಇಲ್ಲ ಅಂತ ತಿಳ್ಕೊತೀನಿ ನಾನು. ಯಾಕಂದ್ರೆ ನಿಮ್ ತಾಯಿ ಈಗಾಗಲೇ 7,000 ಕೊಟ್ಟು ಚಪ್ಪಲಿ ಕೊಡಿಸ್ಕೊಂಡು ಕರ್ಕೊಂಡ್ ಬಂದಿದ್ದೀರಾ, ತುಂಬಾ ಸಂತೋಷ. ಅಂದ್ರೆ ದುಡ್ಡಿನ ಕಷ್ಟ ಇಲ್ಲ ಅಂತ ಇದ್ರೂ ಗೊತ್ತಾಗುತ್ತೆ. ಸಿನಿಮಾ ಇನ್ನೂ ಒಂದು ಸಿನಿಮಾ ಮಾಡಿ ಆಗಾಗಲೇ ಜನನಿ ಸಿನಿಮಾ ಮಾಡೋದು ರೆಡಿ ಇದ್ದೀರಾ, ನಿಮಗೆ ಶುಭವಾಗಲಿ. ಮತ್ತೆ ಹೀರೋಯಿನ್ ವಾಯ್ಸ್ ಕೊಟ್ಟಿದ್ದಾರೆ ಆ ಹುಡುಗಿನ, ನಿಮ್ಮ ಅವರೊಂದು ಹೀರೋಯಿನ್ ಆಗ್ಬೋದಾಗಿತ್ತು ಅಲ್ವಾ? ನೆಕ್ಸ್ಟ್ ಸಿನಿಮಾ ಜನನಿ ನೀವೇ ಹೀರೋಯಿನ್ ಅಂತ ಬಿಡಿ, ಒಳ್ಳೇದಾಗಲಿ. ಹಾಗೆ ಎಲ್ಲ ಕುಟುಂಬದವರು ಸೇರಿ ಒಂದೊಂದು ಪಾತ್ರ ಅಥವಾ ಒಂದೊಂದು ಪೋಷಣೆ ಮಾಡಿದಿರಾ. ಇದು ನಿಜವಾದ ರಿಯಲ್ ಕೌಟುಂಬಿಕ ಚಿತ್ರ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ಶುಭವಾಗಲಿ. ಜನಕ ಜಯದೇವನ್ ಭಾಸ್ಲಿ ಅಂತ ತಾಯಿ ಭುವನೇಶ್ವರಲ್ಲಿ ಹಾರೈಸ್ತಾ ಧನ್ಯವಾದಗಳು. ಮತ್ತೆ ನಮಗೆ ತುಂಬಾ ಏನು ಖುಷಿ ಅಂತಂದ್ರೆ ಇಡೀ ಮನೆಯವರೆಲ್ಲ ಸೇರ್ಕೊಂಡು ಮಾಡಿರೋದು. ಅವ್ರ ಅಮ್ಮ ಅಂದ್ರೆ ಅವ್ರ ಅಮ್ಮನಿಗೆ ಎಷ್ಟು ಮಗನ ಹೀರೋ ಮಾಡಿ ಚೆನ್ನಾಗಿ ಆ್ಯಕ್ಟ್ ಮಾಡಿಸ್ಬೇಕು ಅವನ್ನ, ಮತ್ತೆ ಅವ್ರ ದೊಡ್ಡ ಮಗ ಕೂಡ ಅದಕ್ಕೆ ಇನ್ವಾಲ್ವ್ ಆಗಿ ತುಂಬಾ ಇಂಟ್ರೆಸ್ಟ್ ಆಗಿ ಅವ್ರು ಮಾಡಿದ್ದಾರೆ. ಈ ಥರ ಯಾರು ಸಿಗಲ್ಲ ಮನೇಲಿ. ನಾವೇ ಆದ್ರೂ ಮಗ ಮಾಡ್ತೀನಿ ಅಂದ್ರೆ ಹೋಗಲೇ ನೀನು ಯಾರು ಹಿಂಗೋ ಅಂತ ಮಾಡೋದು.
ಯಾವಾಗಲೇ ನನ್ನಿಂದ ದುಡ್ಡಿಲ್ಲ, ಯಾವಾಗ ದುಡ್ಡು ಇದ್ರೂ ಯಾಕೋ 400-500 ಬಿಟ್ಟರೆ ಏನು, ಈ ಥರ ಭಯದಿಂದ ನಾವು ಎಂಕರೇಜ್ ಮಾಡಲ್ಲ. ಆದರೂ ಅವ್ರಿಗೆ ಎಷ್ಟೇ ಕಷ್ಟ ಆದ್ರೂ ಅವ್ರು ಎಂಕರೇಜ್ ಮಾಡಿ ಅವ್ರ ಅಮ್ಮನೇ ಅದು ಪ್ರೊಡ್ಯೂಸ್ ಮಾಡಿ ಅವರೇ ಡೈರೆಕ್ಟ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ತಂದೆ ಕ್ಯಾರೆಕ್ಟರ್ ಮಾಡೋದಂತ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸುರೇಶ್ ಅವರು ಚಿಕ್ಕಪ್ಪ, ಅವ್ರು ನಾನು ನಿಜವಾಗ್ಲೂ ಚಿಕ್ಕಪ್ಪ, ಅವರು ರಿಯಲ್ ಲೈಫಲ್ಲಿ ಚಿಕ್ಕಪ್ಪ ಅವ್ರು ನನಗೆ ಆಗಬೇಕು. ಅವರು ತುಂಬ ಚೆನ್ನಾಗಿ ತಂದೆ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ರಾಜೇಶ್ವರಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋ ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಚಾಕ್ಲೇಟ್ ಬಾಯ್ ಆಗೇ ಇದ್ದಾರೆ, ಸ್ವಲ್ಪ ರಫ್ ಆಗಿ ಕೆಲವು ಕ್ಯಾರೆಕ್ಟರ್ ಮಾಡಬೇಕು. ಅಂದರೆ ನಾನು ಇಲ್ಲಿ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಇನ್ನು ಚಾಕ್ಲೇಟ್ ಬಾಯ್ ಎಲ್ಲಿ ಮಾಡಬೇಕು, ರೊಮ್ಯಾನ್ಸ್ ಮಾಡೋ ಜಾಗದಲ್ಲಿ ಆ್ಯಕ್ಟ್ ಮಾಡೋ ಹೀರೋ ಹೀರೋಯಿನ್ ಇರೋ ಜಾಗದಲ್ಲಿ ಮಾಡ್ಬೋದು, ಬೇರೆ ಜಾಗದಲ್ಲಿ ಸ್ವಲ್ಪ ಇನ್ನೂ ಇಂಪ್ರೂವೈಸ್ ಆಗಬೇಕು. ಹೀರೋಯಿನು ಚೆನ್ನಾಗಿದ್ದಾರೆ, ಹೈಟು ಪರ್ಸನಾಲಿಟಿ ಅವರು ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ ಹೀರೋಯಿನ್ನು. ಹಾಗೆ ಈ ಸಿನಿಮಾ ತುಂಬ ಸಕ್ಸಸ್ ಆಗಲಿ, 100 days ಆಗಲಿ. ಇನ್ನು ನೆಕ್ಸ್ಟ್ ಪಿಕ್ಚರ್ ಜನನಿ ಅಂತ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಪಿಕ್ಚರ್ನು ಚೆನ್ನಾಗಿ ಪಿಕ್ಚರ್ ಮೂಡ್ ಬರಲಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಗುರುಗಳಾದಂಥ ಸಾಯಿ ಪ್ರಕಾಶ್ ಸರ್ ಅವ್ರ ಬಗ್ಗೆ ಹೇಳಬೇಕು. ಅವರು ಪಿಕ್ಚರ್ ನಾನು ಒಂದು 10-15 ಪಿಕ್ಚರ್ ಆ್ಯಕ್ಟ್ ಮಾಡಿದ್ದೀನಿ. ಅವ್ರು ಮಾಡಿರೋ ಪಿಕ್ಚರಲ್ಲಿ ಮಧ್ಯಾಹ್ನ ಒಂದು ಕಾಲ್ ಶೀಟ್, ರಾತ್ರಿ ಒಂದು ಕಾಲ್ ಶೀಟ್, ಬೆಳಗ್ಗೆ ಒಂದು ಕಾಲ್ ಶೀಟ್, ಈ ಥರ ಮಾಡಿ ನಾನು ಅವ್ರ ಜೊತೆನೇ ಟ್ರಾವೆಲ್ ಮಾಡಿದ್ದೀನಿ. 3 ಪಿಕ್ಚರ್ ಒಂದೊಂದು ದಿನ ಮಾಡಿದ್ದೀನಿ. ಹಾಗಾಗಿ ಅಂಥ ಚಾನ್ಸ್ ಕೊಟ್ಟಂತ ನನ್ನ ಗುರುಗಳಿಗೂ ಥ್ಯಾಂಕ್ಸ್ ಹೇಳ್ತಾ, ಇಲ್ಲಿ ಬಂದಿರೋ ತನಕ ಎಲ್ಲರಿಗೂ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಸಿನಿಮಾ ಸಕ್ಸಸ್ ಆಗಲಿ, ಹೀರೋ ನೆಕ್ಸ್ಟ್ ಸಿನಿಮಾ ಮಾಡಲಿ. ಒಳ್ಳೆ ಫ್ಯಾನ್ಸ್ ಇದ್ದಾರೆ, ಅವ್ರ ಜೊತೆ ಆದಷ್ಟು ಬೇಗ ಮದುವೆ ಆಗಲಿ, ಚೆನ್ನಾಗಿರಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತು. ನನ್ನದೇ ಆದಂತಹ ಒಂದು ಆ್ಯಕ್ಟಿಂಗ್ ಕ್ಲಾಸ್ ಮಾಡಿದ್ದೇನೆ ಬಿಸರ್ ಗಾರ್ಡನಲ್ಲಿ. ರೂಪಿಕಾ, ಸಂಚಿತಾ ಪಡುಕೋಣೆ, ಮೋನಿಶಾ, ಬಹಳಷ್ಟು ಜನ ಅಲ್ಲಿಂದ ಪಾಸಾಗಿ TV ಮತ್ತು ಸಿನಿಮಾ ರಂಗದಲ್ಲಿದ್ದಾರೆ. ಸಿನಿಮಾ ರಂಗ ಬಹಳ ಸಂಕಷ್ಟದ ಹಾದಿಯಲ್ಲಿದೆ. ಇವಾಗ ಮೊಬೈಲು, ಲ್ಯಾಪ್ಟಾಪ್ಗಳು ಇವೆಲ್ಲ ಬಂದು ಥಿಯೇಟರ್ ಹತ್ರ ಜನ ಸುಳಿಯೋದೇ ತುಂಬ ಕಷ್ಟವಾಗಿದೆ. ಅದಕ್ಕೆ ತಕ್ಕಂತೆ ಚಿತ್ರಮಂದಿರಗಳನ್ನ ಹಾಳುಗೆಡವಿ ಮಾಲ್ ಮಾಡುವಂಥ ಸಂಸ್ಕೃತಿ ಇದೆ. ಮೊನ್ನೆ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ಕೂಡ ನೀನು ಸಿನಿಮಾ ರಂಗನ ಮುಚ್ಚಿಬಿಡಬೇಕು ಅನ್ನೋ ಮಟ್ಟಿಗೆಲ್ಲ ದೊಡ್ಡ ದೊಡ್ಡ ನಿರ್ಮಾಪಕ ನಿರ್ದೇಶಕರು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಒಂದೇನನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಆ್ಯಕ್ಟಿಂಗ್ ಕ್ಲಾಸ್ಗೆ ಬಂದರು ಮಹಾನುಭಾವ, ಅಮ್ಮ ಕರ್ಕೊಂಡ್ಬಂದರು, ಇವ್ರು ಬಂದರು, 3-4 ವಾರ ಬಂದರು. ಆಮೇಲೆ ಅವ್ರಿಗೆ ಏನು ಅನ್ನಿಸ್ತು, ಸ್ಲೋ ಅನಿಸಿರ್ಬೋದು. ಯಾಕಂದರೆ ನಾವು ಡೈಲಾಗ್ ಕೊಟ್ಟು ಆ ಡೈಲಾಗ್ ಸರಿಯಾಗಿ ಹೇಳೋವರೆಗೂ ಬಿಡ್ತಾ ಇದ್ದೀವಿ ನಾನು. ಅವಾಗ ಅವ್ರಿಗೆ ಸ್ವಲ್ಪ ಸ್ಲೋ ಅನಿಸ್ತೇನೋ. ಅದಕ್ಕೆ ತಕ್ಕಂತೆ ಅವ್ರ ತಾಯಿ ಜನನಿ ಅವ್ರು ಯೋಚನೆ ಮಾಡೋದು, ಇಲ್ಲ ನಾನೇ ದುಡ್ಡು ಹಾಕ್ಬಿಟ್ಟು ಒಂದು ಪಿಕ್ಚರ್ ತೆಗೆದ್ಬಿಡ್ತೀನಿ, ಹಾಗೆ ಮಾಡಿ ತೋರಿಸಿದ್ದಾರೆ ಇವತ್ತು. ಅದಕ್ಕೆ ನಾನು ಅವ್ರಿಗೆ ಲೈಟ್ ತೋರಿಸ್ಕೊಡ್ತೀನಿ ಇವತ್ತು, ಗಟ್ಟಿಗಿಂತಿ ಪ್ರೇಮ. ಈ ಜನಕನ ನಾನು ಅರುಣ್ ಸ್ಟುಡಿಯೋ ಕೆಲಸ ನಡೀತಾ ಇತ್ತು. ವಿಜಯ್ ಅವರು ಇದನ್ನ ಎಡಿಟ್ ಮಾಡ್ತಾ ಇದ್ರು. ನಾನು ಕೂತ್ಕೊಂಡಾಗ ತಾಯಿ ಮಗ ಕೂತ್ಕೊಂಡ್ರು, ಕೆಲವು ಕಥೆಯನ್ನು ಹೇಳಿದ್ರು. ಬರೀ ಕಥೆ ಹೇಳಿದ್ದಲ್ಲ, ಕಣ್ಣೀರ್ ಜೊತೆ ಹೇಳಿದ್ರು. ನನಗೆ ನನಗೂ ಕೇಳಿದೆ, ಯಾಕೆ ಚಿತ್ರರಂಗಕ್ಕೆ ಬಂದ್ರಿ ನೀವು ಅಂತ. ಫಸ್ಟ್ ಬರಬೇಕಾದ್ರೆ ತಿಳ್ಕೊಂಡು ಹಿಂದೆ ಮುಂದೆ ತಿಳ್ಕೊಂಡು ಬರಬೇಕಾಗಿತ್ತು ಅಂತ ಇದೇ ಕ್ವಶನ್ ಕೇಳಿದೆ. ಇಲ್ಲ ಸರ್, ಹಿಂಗೆ ಮಾಡೋದು ಏನೋ ಪಾಪ ತುಂಬ ತೊಂದರೆ ಕೊಟ್ಟಿದ್ದಾರೆ. ಕಡೆಗೆ ಅವರಿಗೆ ಮಗನ ಮೇಲೆ ಇರತಕ್ಕಂಥ ಪ್ರೀತಿ ಕಾಳಜಿ ಎಷ್ಟಿತ್ತು ಅಂತಂದರೆ ಅವತ್ತೊಂದೇ ಮಾತಂದ್ರು. ನಾನು ಅದು ಕೇಳಿದೆ, ಎಷ್ಟು ಖರ್ಚಾಗಿದೆ ಇದುವರೆಗೂ, ಇನ್ನು ಮುಂದಕ್ಕೆ ಈ ಥರ ಇರುತ್ತೆ, ಇದು ನೀವು ಫಿನಿಶ್ ಮಾಡಿ ಅದನ್ನು ಪಬ್ಲಿಸಿಟಿ ಮಾಡಿ ಥಿಯೇಟ್ರ್ ಬರಬೇಕು ಅಂತಂದು ಇನ್ನಷ್ಟು ಖರ್ಚುಗಳಿರ್ತವೆ, ಈಗ ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟದ್ದು. ಯಾಕೆ ಇತ್ತೀಚಿನ ದಿನ ಚಿತ್ರರಂಗದಲ್ಲಿ ನಾನು ಚೇಂಬರ್ ಒಬ್ಬ ಎಕ್ಸಿಕ್ಯೂಟಿವ್ ಕಮಿಟಿ ಎಲೆಕ್ಟೆಡ್ ಬಾಡಿ ಆಗಿದ್ದೀನಿ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದ್ದೀನಿ. ದಿನಕ್ಕೆ 10 ಕಂಪ್ಲೇಂಟ್ಗಳು ಬರ್ತಾ ಇರ್ತವೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ತಾನಾಗಿ ಪುಂಖಾನುಪುಂಖ ಹೇಳ್ತಾ ಇರ್ತವೆ, ಚಿತ್ರರಂಗ ಮುಳುಗೋಗ್ತಾ ಇದೆ, ಚಿತ್ರಬಂಧಕ್ಕೆ ಜನಗಳು ಬರ್ತಾ ಇಲ್ಲ, ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಈ ಚೇಂಬರ್ ಏನು ಮಾಡ್ತಾ ಇದೆ, ನಿಮ್ಮ ಸಂಘ ಏನು ಮಾಡ್ತಾ ಇದೆ ಅಂತ ದೂಷಣೆಗಳು ನಡೀತಾ ಇರ್ತವೆ. ಆದರೆ ಏನೇ ಒಂದು ಮಾಡಬೇಕು ಅಂದ್ರೂ ಕೂಡ ಯಾವುದೇ ವ್ಯವಹಾರದಲ್ಲೂ
ಚಿತ್ರರಂಗನೇ ಅಲ್ಲ, ಚಿತ್ರ ನಿರ್ಮಿಸೋದಲ್ಲ, ಬೇರೆ ಯಾವುದೇ ವ್ಯವಹಾರದಲ್ಲಿ ಅಪ್ಪೊಂಡು ಇದ್ದೇ ಇರ್ತಾರೆ. ಆದರೆ ನಾನು ಇವ್ರಿಗೆ ಹೇಳುತ್ತದೆ, ಯಾವಾಗಲೂ ಏನೇ ಮಾಡಬೇಕು ಅಂದ್ರೂ ಆ ಹಿಂದೆ ಮುಂದೆ ತಿಳ್ಕೊಂಡು ಹೆಜ್ಜೆ ಇಟ್ಟಾಗ ವ್ಯಾಪಾರೀಕರಣಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಇದು ಬಣ್ಣದ ಮಾತುಗಳು ಜಾಸ್ತಿ ಚಿತ್ರರಂಗದಲ್ಲಿ. ಬೇರೆ ಏನಾದ್ರು ಮಾಡ್ಬೇಕಂದ್ರೆ ಮನೆ ಕಟ್ಟೋದಿಕ್ಕೋ ಇನ್ನೊಂದು ತೊಗೊಳೋದಿಕ್ಕೋ ಕಣ್ಮುಂದೆ ಕಾಣ್ತಾ ಇದ್ದಾವೆ, ಏನು ಮಾಡ್ತಾ ಇದ್ದೀವಿ, ಎಷ್ಟು ಇನ್ವೆಸ್ಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಆದರೆ ಚಿತ್ರರಂಗದಲ್ಲಿ ಏನಾಗುತ್ತೆ ಅಂತಂದ್ರೆ ಇವತ್ತು ಡಿಜಿಟಲ್ ಬಂದಿರೋದು ಇದ್ದಿದ್ದು ಸುಲಭ ಆಗೋಗ್ತಿದೆ. ನಾವೆಲ್ಲ ನೆಗೆಟಿವ್ ಕಾಲದಲ್ಲಿ ಸಾಯಿ ಪ್ರಕಾಶ್ ಅವರು ಗತವೈಭೂತ ಎಲ್ಲ ಹೇಳ್ಕೊಂಡ್ಬಂದ್ರು. ಅದೇ ರೀತಿ ಒಂದು ಸಾಂಗ್ ರೆಕಾರ್ಡಿಂಗ್ ಮಾಡಬೇಕು ಅಂದಾಗ ಹಬ್ಬದ ವಾತಾವರಣ ಇರ್ತಾ ಇತ್ತು. ನನ್ನ ಚಿತ್ರಗಳು ನಾನು ಮಾಡಿದಾಗಲೂ ಇನ್ವಿಟೇಷನ್ ವ್ಯಾಪಾರ ಮಾಡಿದ್ದೀವಿ, ಆಲ್ಬಮ್ ಇಟ್ಕೊಂಡು ವ್ಯಾಪಾರ ಮಾಡಿದ್ದೀವಿ. ಅವತ್ತಂತೆ ಚಿತ್ರ ಬಿಡುಗಡೆ ಆಯ್ತು ಅಂದ್ರೆ ಆ 7 ಏರಿಯಾ 8 ಏರಿಯಾದವ್ರು ಕಾಯ್ಕೊಂಡಿರೋರು, ಅದನ್ನ ಅವ್ರು ಕರ್ಕೊಂಡ್ಬರೋರು ಕರ್ಕೊಂಡು ಯಾವ ಪ್ರೊಜೆಕ್ಷನ್ ಅವರು. ಇವತ್ತು ಎಷ್ಟು ಅಡ್ವಾನ್ಸ್ ಆಗಿದೆಯೋ ಅಷ್ಟೇ ಡಿಸಡ್ವಾಂಟೇಜ್ ಆಗಿದೆ. ನಾ ಚಿತ್ರ ರೆಡಿ ಮಾಡಿದ್ರು ಕೂಡ ನೋಡಕ್ಕೂ ಬರ್ತಾ ಇಲ್ಲ. ಏನೋ ಥಿಯೇಟರ್ ಬಂದು ನಿಂತು 1 ವಾರ ನಿಂತ ಮೇಲೆ ಚಿತ್ರ ಇದೆ. ಜೊತೆಗೆ ಇನ್ನೊಂದು ನಮ್ಮ ದುರದೃಷ್ಟ ಏನು ಅಂತಂದ್ರೆ, ಹಲವು ಪಕ್ಕದ ರಾಷ್ಟ್ರಗಳಲ್ಲಿ, ಪಕ್ಕದ ರಾಜ್ಯಗಳಲ್ಲಿ ಒಬ್ಬೊಬ್ರಿಗೊಬ್ಬರೇ ಅಂದ್ರೆ ತೆಲುಗು ಇದ್ರು ತೆಲುಗುನೇ ಮೇಜರು, ತಮಿಳು ಮೇಜರು, ಕೇರಳ ಮೇಜರು. ನಮಗಿಲ್ಲಿ ಎಲ್ಲಾ ಸುತ್ತು ಹೊಡಿತಾ ಇರ್ತಾರೆ. ಇದ್ರ ಮಧ್ಯೆ ನಾವು ಇದಾಗಬೇಕು, ಸರ್ವೈವ್ ಆಗಬೇಕು. ಸೊ ಅವತ್ತು ಇವ್ರ ನೋವನ್ನು ನೋಡಿ ನಾನು ತುಂಬಾನೇ ಹೇಳಿದೆ, ನೋಡಿ ಇಲ್ಲಿ ಬಿಟ್ಬಿಡ್ಬೇಕಾದ್ರೆ ಇಲ್ಲಿವರೆಗೆ ಖರ್ಚು ಮಾಡೋದು ಅಲ್ಲಿಗೆ ಇದಾಗಲಿ, ಮುಂದಕ್ಕೆ ಇನ್ನಷ್ಟು ಖರ್ಚಿರ್ತವೆ ಅಂತ ಒಂದೇ ಒಂದು ಛಲವಾಗಿ ಹೇಳಿದ್ರು. ಇಲ್ಲ ಸರ್ ನಾನು ಬಿಡಲ್ಲ, ನನ್ನ ಮಗನ ಹೀರೋ ನೋಡ್ಬೇಕು ನಾನು ಛಲ ಇಟ್ರು. ಅವತ್ತು ಇಲ್ಲೇ ಕೂತಾರೆ ವಿಜಯ ತರುಣ್ ಅವರು ಬೇಕಿಲ್ಲ ಇನ್ನೆಲ್ಲ ಹೇಳಿದ್ರು. ಅವತ್ತು ಹೇಳಿದ ಮಾತು ಇವತ್ತು ನಿಜ ಮಾಡಿ ತೋರಿಸ್ತಾ ಇದ್ದಾರೆ. ಶುಭ ಆಗಲಿ ನಿಮಗೆ, ಜಯ ಸಿಗ್ಲಿ, ಇನ್ನು ಹಲವಾರು ಚಿತ್ರಕ್ಕೆ ಬರಲಿ, ನಿಮ್ಮ ಮಗನ ದೊಡ್ಡ ಹೀರೋ ಬೆಳೀಲಿ. ಆದರೆ ನೀವೇನು ಹಿಂದೆ ಕಣ್ಣೀರು ಹಾಕೊಂಡಿದ್ದೀರಲ್ಲ, ನೆಕ್ಸ್ಟ್ ಅದನ್ನು ಆನಂದ ಭಾಷೆದಲ್ಲಿ ಬರಲಿ, ಸುಖ ಸಿಗ್ಲಿ, ಒಳ್ಳೆ ರೀತಿಯಲ್ಲಿ ಸಿನಿಮಾ ಸಕ್ಸಸ್ ಆಗಲಿ. ನಮಸ್ಕಾರ. ಒಳ್ಳೇದಾಗಲಿ ಪ್ರೇಮ ಅವರೇ, ಇಲ್ಲೇ ನಿಮ್ಮ ಸಕ್ಸಸ್ ಕಾಣ್ತಾ ಇದೆ. ಒಳ್ಳೇದಾಗಲಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೇದಾಗಲಿ, ಕಷ್ಟ ಕಮಲ್ಜಿ ಹೋಗ್ತಾರೆ. ಅವ್ರ ಕಷ್ಟ ಅಂದ ತಕ್ಷಣ ಇಷ್ಟಪಟ್ಟು ಏನೋ ಮಾಡ್ಬೇಕಂತ ಅವ್ರು ಹೇಳಿದಾರಲ್ವ, ಅದಕ್ಕೆ ಅವ್ರು ರೀಲ್ ಹೀರೋ ಅಂತ ಹೇಳಿದ್ರಿ. ಅವ್ರು ರೀಲ್ ಹೀರೋ ಪ್ಲಸ್ ರೀಲ್ ಹೀರೋ. ಬೆಸ್ಟ್ ಆಫ್ ಲಕ್. ಸನ್ಮಾನವನ್ನು ಸ್ವೀಕಾರ ಮಾಡಿದಂತಹ ಎಲ್ಲ ಗಣ್ಯಮಾನ್ಯರಿಗೆ, ಶುಭವನ್ನು ಕೋರಿದಂತಹ ಎಲ್ಲ ಮಹನೀಯರಿಗೆ ಚಿತ್ರತಂಡದ ವತಿಯಿಂದ ಮಾತಾಡಿ. ತುಂಬಾ ಕಷ್ಟಪಟ್ಟು ಸಿನಿಮಾ ಯಾವ ತರ ಮಾಡಬೇಕು ಅಂತ ಇವಾಗ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಸೂಟ್ ಫಿಲ್ಮ್ ನಲ್ಲಿ. ಯಾಕೆ ಗೊತ್ತು, ಪ್ರೊಡ್ಯೂಸರ್ಗೆ ನಾನು ಪ್ರೊಡ್ಯೂಸರ್ ಆಗಿದ್ದೀನಿ. ಇವಾಗ ಜಸ್ಟ್ ಅವ್ರದ್ದು ಕಷ್ಟ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಪ್ರಿಂಟಿಂಗ್ ಕಾಸ್ಟ್ ಏನಿದೆ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ನನ್ನ ಕಡೆಯಿಂದ ಸ್ಪಾನ್ಸರ್ಶಿಪ್ ಜನಕ್ಕಾಗಿ. ಮತ್ತು ಇನ್ನ ಒಂದು ನಂದು ನೆಕ್ಸ್ಟ್ ಪ್ರೊಡಕ್ಷನ್ ಇವಾಗ ನೆಕ್ಸ್ಟ್ ಮಂತ್ ಇಂದ ಶುರು ಆಗ್ತಾ ಇದೆ. ಆಲ್ಮೋಸ್ಟ್ 10 ಪ್ರೊಡಕ್ಷನ್ಸ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಪ್ರೊಡಕ್ಷನ್ ಅಲ್ಲಿ 100% ಇವ್ರಿಗೆ ಅವಕಾಶ ಕೊಡ್ತೀವಿ.